ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚು ನೀರು ಕುಡಿಯುವುದರಿಂದ ಏನು ಲಾಭ, ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಇದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸರಿ, ಹೆಚ್ಚು ನೀರು ಕುಡಿಯುವುದರಿಂದ ಏನು ಲಾಭ, ಆರೋಗ್ಯಕರ ಜೀವನಕ್ಕೆ ನೀರಿನ ಮಹತ್ವ. ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾದುದು ನೀರು. ಮಾನವ ದೇಹದ ಸುಮಾರು 60ರಷ್ಟು ಭಾಗ ನೀರಿನಿಂದ ಕೂಡಿದ್ದು, ಆದ್ದರಿಂದ ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವುದು ಆರೋಗ್ಯಕರ ಜೀವನಕ್ಕೆ ಬಹಳ ಅಗತ್ಯ. ಹಲವರು ದಿನಪೂರ್ತಿ ಕೆಲಸದಲ್ಲಿ ಬ್ಯುಸಿಯಾಗಿರುವ ಕಾರಣ ನೀರನ್ನು ಕುಡಿಯೋದನ್ನೇ ಮರೆತು ಬಿಡುತ್ತಾರೆ. ಆದರೆ ಇದರಿಂದ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಹೆಚ್ಚು ನೀರು ಕುಡಿಯುವುದರಿಂದ ಏನೆಲ್ಲ ಲಾಭವಿದೆ ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರಿ, ದೇಹವನ್ನು ಹೈಡ್ರೇಟ್ ಆಗಿ ಇಡುತ್ತದೆ. ನಮ್ಮ ದೇಹದ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡಲು ನೀರು ಬಹಳ ಅಗತ್ಯ. ಸಾಕಷ್ಟು ನೀರು ಕುಡಿದರೆ ದೇಹ ಹೈಡ್ರೇಟ್ ಆಗಿರುತ್ತದೆ. ನೀರಿನ ಕೊರತೆ ಉಂಟಾದರೆ ದೇಹ ದಣಿವು, ತಲೆ ಸುತ್ತುವುದು, ಬಾಯಿ ಒಣಗುವುದು ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ 2 ಗ್ಲಾಸ್ ನೀರು ಕುಡಿಯುವುದು ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಹಾಗೆ 2, ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಬಹಳ ಜನರಿಗೆ ಮೊಡವೆ, ಒಣ ಚರ್ಮ, ಮುಖದಲ್ಲಿ ಕಾಂತಿ ಇಲ್ಲದಿರುವಂಥ ಸಮಸ್ಯೆ ಇರುತ್ತದೆ. ಇದರ ಪ್ರಮುಖ ಕಾರಣಗಳಲ್ಲಿ ನೀರಿನ ಒಂದೇ ಕೊರತೆಯಾಗಿರುತ್ತದೆ. ಹೆಚ್ಚು ನೀರು ಕುಡಿದರೆ ನಿಮ್ಮ ಚರ್ಮ ತೇವಾಂಶದಿಂದ ತುಂಬಿರುತ್ತದೆ ಮತ್ತು ಮುಖದಲ್ಲಿ ನೈಸರ್ಗಿಕ ಹೊಳಪು ಬರುತ್ತದೆ. ಮೊಡವೆಗಳು ಕಡಿಮೆಯಾಗುತ್ತದೆ. ವಯಸ್ಸಾದ ಲಕ್ಷಣಗಳು ತಡವಾಗಿ ಕಾಣಿಸುತ್ತವೆ. ಅಂದರೆ ದುಬಾರಿ ಕ್ರೀಮ್ಗಿಂತ ನೀರು ಉತ್ತಮ ಔಷಧಿ ಎಂದಾದರೂ ತಪ್ಪಾಗುವುದಿಲ್ಲ. ಹಾಗೆ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲು ಕೂಡ ನೀರು ಅಗತ್ಯ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದರೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ, ತಲೆನೋವು ಬರುತ್ತದೆ, ನೆನಪಿನ ಶಕ್ತಿ ಕಡಿಮೆಯಾಗಬಹುದು. ವಿದ್ಯಾರ್ಥಿಗಳು ಹಾಗೂ ಹೆಚ್ಚು ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವುದರಿಂದ ಮನಸ್ಸು ಚುರುಕಾಗಿರುತ್ತದೆ. ಹಾಗೆ ಹೃದಯದ ಆರೋಗ್ಯಕ್ಕೆ ಸಹಕಾರಿ. ನೀರು ರಕ್ತ ಸಂಚಾರವನ್ನು ಸರಿಯಾಗಿ ನಡೆಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ರಕ್ತ ಗಟ್ಟಿಯಾಗಬಹುದು. ಇದರಿಂದ ಹೃದಯಕ್ಕೆ ಹೆಚ್ಚು ಒತ್ತಡ ಬೀಳುತ್ತದೆ. ಸರಿಯಾದ ಪ್ರಮಾಣ ನೀರು ಕುಡಿಯುವುದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ. ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತದೆ. ಹೃದಯ ಆರೋಗ್ಯ ಉತ್ತಮವಾಗಿರುತ್ತದೆ. ಹಾಗೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಮಲಬದ್ಧತೆ ಸಮಸ್ಯೆಗಳು ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿದ್ದು, ನೀರು ಕಡಿಮೆ ಕುಡಿಯುವುದು ಇದಕ್ಕೆ ಒಂದು ಕಾರಣ ಅಂತ ಹೇಳಬಹುದು. ಹೆಚ್ಚು ನೀರು ಕುಡಿಯುವುದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ, ಹೊಟ್ಟೆ ಸ್ವಚ್ಛವಾಗಿರುತ್ತದೆ, ಮಲಬದ್ಧತೆ ಕಡಿಮೆಯಾಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬೆಚ್ಚಗಿನ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗೆ ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತದೆ. ತೂಕ ಕಡಿಮೆ ಮಾಡಬೇಕು ಎಂದು ಯೋಚಿಸುವವರು ನೀರನ್ನು ಹೆಚ್ಚು ಕುಡಿಯಬೇಕು. ಊಟಕ್ಕೆ ಮೊದಲು ನೀರು ಕುಡಿದರೆ ಹೊಟ್ಟೆ ತುಂಬಿದ ಅನುಭವ ಬರುತ್ತದೆ. ಇದರಿಂದ ಹೆಚ್ಚು ತಿನ್ನುವುದನ್ನು ತಪ್ಪಿಸಬಹುದು. ಇದರಿಂದ ಕ್ಯಾಲೋರಿ ಸೇವನೆ ಕಡಿಮೆಯಾಗುತ್ತದೆ, ಮೆಟಾಬಾಲಿಸಮ್ ಹೆಚ್ಚುತ್ತದೆ, ಕೊಬ್ಬು ಕರಗಲು ಸಹಾಯವಾಗುತ್ತದೆ. ಆದ್ದರಿಂದ ಡಯಟ್ ಮಾಡುವವರು ದಿನಪೂರ್ತಿ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕುತ್ತದೆ. ನಮ್ಮ ದೇಹದಲ್ಲಿ ಅನೇಕ ವಿಷ ಪದಾರ್ಥಗಳು ಸೇರುತ್ತವೆ. ನೀರು ಅವುಗಳನ್ನು ಮೂತ್ರ ಅಥವಾ ಬೆವರಿನ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ. ಹೆಚ್ಚು ನೀರು ಕುಡಿದರೆ ಕಿಡ್ನಿ ಆರೋಗ್ಯ ಉತ್ತಮವಾಗಿದ್ದು, ಯೂರಿನ್ ಇನ್ಫೆಕ್ಷನ್ ಅಪಾಯ ಕಡಿಮೆಯಾಗುತ್ತದೆ ಮತ್ತು ದೇಹ ಶುದ್ಧವಾಗಿರುತ್ತದೆ. ಹಾಗೆ ಸಂಧಿ ಮತ್ತು ಎಲುಬುಗಳಿಗೆ ಒಳ್ಳೆಯದು. ನೀರಿನ ಕೊರತೆಯಿಂದ ಕೆಲವರಿಗೆ ಸಂಧಿ ನೋವು ಹೆಚ್ಚಾಗಬಹುದು. ನಮ್ಮ ಸಂಧಿಗಳ ನಡುವೆ ಇರುವ ದ್ರವಕ್ಕೆ ನೀರು ಅಗತ್ಯ. ಸಾಕಷ್ಟು ನೀರು ಕುಡಿಯುವುದರಿಂದ ಸಂಧಿಗಳು ಸುಲಭವಾಗಿ ಚಲಿಸುತ್ತವೆ, ದೇಹ ನೋವು ಕಡಿಮೆಯಾಗುತ್ತವೆ. ವ್ಯಾಯಾಮ ಮಾಡುವವರಿಗೂ ಸಹಾಯವಾಗುತ್ತದೆ.
ಹಾಗೆ ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಬೆವರು ಬರುತ್ತದೆ, ಆಗ ದೇಹದಿಂದ ನೀರು ಹೊರಹೋಗುತ್ತವೆ. ಈ ಸಮಯದಲ್ಲಿ ನೀರು ಕುಡಿದರೆ ದೇಹದಲ್ಲಿ ಡಿಹೈಡ್ರೇಷನ್ ಆಗಬಹುದು. ನೀರು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಬೇಸಿಗೆಯಲ್ಲಿ ದೇಹ ತಂಪಾಗಿರಲು ಸಹಾಯ ಮಾಡುತ್ತದೆ. ಹೀಟ್ ಸ್ಟ್ರೋಕ್ ಅಪಾಯ ಕಡಿಮೆ ಮಾಡುತ್ತದೆ. ಹಾಗೆ ದಣಿವು ಮತ್ತು ತಲೆನೋವು ಕಡಿಮೆ ಮಾಡುತ್ತದೆ. ನೀವು ಕೆಲವೊಮ್ಮೆ ದೇಹದಲ್ಲಿ ನೀರಿನ ಕೊರತೆಯಿಂದ ತಲೆನೋವು ಬರುತ್ತದೆ. ಹೆಚ್ಚು ನೀರು ಕುಡಿದರೆ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ದಣಿವು ಕಡಿಮೆಯಾಗುತ್ತದೆ, ಶರೀರ ಚುರುಕಾಗಿರುತ್ತದೆ, ಕೆಲಸ ಮಾಡುವ ಉತ್ಸಾಹ ಹೆಚ್ಚುತ್ತದೆ. ಸರಿ, ದಿನಕ್ಕೆ ಎಷ್ಟು ಬಾರಿ ನೀರನ್ನು ಕುಡಿಯಬೇಕು? ಸಾಮಾನ್ಯವಾಗಿ ಪುರುಷರು 3 ರಿಂದ 4 ಲೀಟರಷ್ಟು ನೀರನ್ನು ಕುಡಿಯಬೇಕು. ಹಾಗೆ ಮಹಿಳೆಯರು ಸುಮಾರು 2 ರಿಂದ 3 ಲೀಟರ್ ತನಕ ನೀರನ್ನು ಕುಡಿಯಬೇಕು. ಆದರೆ ಇದು ಹವಾಮಾನ, ವ್ಯಾಯಾಮ, ಆರೋಗ್ಯ ಸ್ಥಿತಿ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನೀರು ಕುಡಿಯುವಾಗ ಗಮನಿಸಬೇಕಾದಂಥ ವಿಷಯಗಳು: ಒಂದೇ ಬಾರಿ ತುಂಬ ನೀರನ್ನು ಕುಡಿಯಬಾರದು. ದಿನಪೂರ್ತಿ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಕುಡಿಯಬೇಕು. ತಣ್ಣನೆಯ ನೀರಿಗಿಂತ ಸಾಮಾನ್ಯ ಅಥವಾ ಬೆಚ್ಚಗಿನ ನೀರು ಉತ್ತಮವಾಗಿದ್ದು, ಹೊರಗೆ ಹೋಗುವಾಗ ನೀರಿನ ಬಾಟಲನ್ನು ತೆಗೆದುಕೊಂಡು ಹೋಗುವುದು ಉತ್ತಮ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ನೀರು ನಮ್ಮ ಜೀವನದ ಅತ್ಯಂತ ಮುಖ್ಯ ಭಾಗ. ಸಾಕಷ್ಟು ನೀರು ಕುಡಿಯುವುದರಿಂದ ದೇಹ ಆರೋಗ್ಯವಾಗಿರುತ್ತದೆ, ಚರ್ಮ ಹೊಳೆಯುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹಾಗೂ ಅನೇಕ ರೋಗಗಳಿಂದ ದೂರ ಇಡಬಹುದು. ಹಾಗಾಗಿ ಇಂದಿನಿಂದಲೇ ಹೆಚ್ಚು ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಿ. ಹಾಗೆ ಆರೋಗ್ಯಕರ ಜೀವನಕ್ಕೆ ಇದು ಒಂದು ಅತ್ಯಂತ ಸರಳ ಮತ್ತು ಉತ್ತಮ ಮಾರ್ಗವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.